ಸುನೀಲ್ ಅವರಾಗ್ಲಿ ಇವತ್ತು ಕಲಬುರಗಿಲಿಂದ ಬಂದು ಬಹಳಷ್ಟು ಕೆಲಸಗಳನ್ನು ಮಾಡ್ತಿದ್ರು. ಸುನೀಲ್ ಬಹಳ ಕ್ರಿಯಾಶೀಲರು, ಇವತ್ತು ನಮ್ಮ ಸೆಕ್ರೆಟರಿ ಇದ್ರು, ಬಹಳಷ್ಟು ಕೆಲಸ ಮಾಡಿದ್ರು. ಈ ಸಂದರ್ಭದಲ್ಲಿ ಹೋಗ್ತಾ ಅವರಿಗೂ ಕೂಡ ಇದಾಗ್ತಂತ ನಮಗೆ ರಾಜ್ಕುಮಾರ್ ಕರ್ಣೇರವರು, ವಿಶೇಷವಾಗಿ ನಮ್ಮ ಶ್ರೀಮಂತ್ ಬೆಲ್ದಾರ್ ಅವರು, ಪಂಡ್ರೀರವರು, ದಿಗಂಬರ್ ಅವರು, ನಮ್ಮ ತಾನಾಜಿರವರು, ನಾಗೇಶ್ರವರು, ಈ ಸಂದರ್ಭದಲ್ಲಿ ಮತ್ತೆ ನಮ್ಮ ಯಶವಂತರವರು, ನಮ್ಮ ಗುರುದಾಸ್ ಅವರು, ವಿಲ್ಸನ್, ರಾಜ್ಕುಮಾರ್ ಅವರು, ಇನ್ನೂ ಬಹಳ ನಮ್ಮ ಹಿಂದ್ಗಡೆ ನಾವು ಒಂದೊಂದು ಹೆಸರು ಹೇಳ್ಕೊಳ್ಳೋಕೆ ತಗೊಳಿದ್ರೆ 142 ಜನ ನಮ್ಗೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ರಾಜ್ಗೊಂಡಾರವರು ಪ್ರತಿಯೊಂದು ಉಪವಿಭಾಗದಿಂದ, ಹಾಗೆ ವಿಶೇಷವಾಗಿ ನಮ್ಮ ಬಾಲ್ಕಿ ಉಪವಿಭಾಗದಿಂದ ಒಮ್ಮತದಿಂದ ಎಲ್ಲರೂ ಕೂಡ ಒಂದು ಒಮ್ಮತನೇ ಹೇಳ್ಕೊಂಡು ಇದು ಮಾಡ್ಕೊಂಡು ನಮಗೆ ಸಹಕಾರ ಮಾಡಿದ್ದಾರೆ. ಅದೇ ಔರಾದ್ರಿಂದ ಕೂಡ ನಮ್ಮೆಲ್ಲ ನೌಕರರು ಸಹಕಾರ ಮಾಡಿದ್ದಾರೆ. ಕಂಠಾಣ ಉಪಯೋಗದಿಂದ ನಮ್ಮೆಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಬೀದರ್ ನಗರ, ಬೀದರ್ ಗ್ರಾಮೀಣ ಉಪವಿಭಾಗ ಹಾಗೂ ಇಲ್ಲಿನ ಎಲ್ಲ ಸದಸ್ಯರು ಕೂಡಿ ಇವತ್ತು ನಮಗೆ ಒಳ್ಳೆ ರೀತಿಯಿಂದ ಸಹಕಾರ ಮಾಡಿದ್ದಕ್ಕಾಗಿ ನಮ್ಮೆಲ್ಲರಿಗೂ ಕೂಡ ನಾನು ಭೀಮವಂದನೆ ಹೇಳ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಸತೀಶ್ರವರು ಇವತ್ತು ನಮ್ಮ ನೌಕರ ಸಂಘದ ಅಧ್ಯಕ್ಷರು, ಜೊತೆಲಿ ನಮ್ಮ ಗೋಪಾಲ್ರವರು ಭಾಳ ಒಳ್ಳೆಯ ಒಂದು ಇದನ್ನು ಇದು ಮಾಡ್ಕೊಂಡು ಗೊತ್ತೇನಪ್ಪ ಅಂದ್ರೆ ಒಂದು ಒಳ್ಳೆಯ ತಂಡವನ್ನು ಆಯ್ಕೆ ಮಾಡಲಿಕ್ಕೆ ಅವರೇನು ಶಕ್ತಿಯ ನಿರ್ಣಯ ತೆಗೆದುಕೊಂಡಿದ್ರು, ಅದಕ್ಕೆ ಗೆಲುವಾಗಿ ಪರಿವರ್ತನೆ ಆಗಿದೆ. ನಾವೇನೂ ಹೆಚ್ಚಿನ ಒಂದು ಸಂದರ್ಭದಲ್ಲಿ ಇದು ಎಲ್ಲವನ್ನ ನಾವು ಮತ್ತೊಮ್ಮೆ ಭೀಮ ಸ್ವರಾಜ್ಯವನ್ನು ಕಟ್ಟಬೇಕಾಗಿದೆ. ನಾವು ಮತ್ತೊಮ್ಮೆ ಬಸವಣ್ಣರ ಒಂದು ಆಧುನಿಕ ಅನುಪಮಟ್ಟ ಕಟ್ಟಬೇಕಾಗಿದೆ. ಅದಕ್ಕೆ ಬಾಬಾ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ. ಅದಕ್ಕಾಗಿ ಮುಂದಿನ ದಿನಗಳೆಲ್ಲರೂ ಕೂಡ ಒಂದಾಗಿ ಹೋಗೋಣ. ಈ ಕಲ್ಯಾಣ ಸಂಸ್ಥೆಗೆ ನಾವು ದುಡಿಯೋದು ಭೇದ ಭಾವನ ಬರತಾಕಿ ಭಾಳಷ್ಟು ಕೆಲಸಗಳಾಗಬೇಕಾಗಿದೆ. ನಮ್ಮ ನೌಕರಿಗೆ ಇನ್ನೂ ಬಡ್ತಿ ಸಿಗಬೇಕಾಗಿದೆ, ಹಲವಾರು ಕೆಲಸಗಳಾಗಬೇಕಾಗಿದೆ. ಅವೆಲ್ಲವನ್ನ ಕೆಲಸಗಳನ್ನು ನಾವು ಮಾಡ್ತೇವೆ. ನಮಗೇನು ಭರವಸೆ ಇಟ್ಟು ತಾವು ಆಯ್ಕೆ ಮಾಡಿದಿರಿ, ನಿಮ್ಮ ಭರವಸೆಯನ್ನು ಯಾವುದೂ ಕೂಡ ಇದಾಗ್ದಂಗೆ ನಿಮ್ಗೆ ಏನೇನು ಕೆಲಸ ಕಷ್ಟ ಕಾರ್ಪಣ್ಯಗಳದು ಪ್ರತಿಯೊಂದು ನಿಮ್ಮ ಜೊತೆಲಿ ನಾವು ಇರ್ತೀವಿ, ನಿಮ್ಮೆಲ್ಲ ಕಷ್ಟ ಸಮಯಗಳಲ್ಲಿ ನಾವು ಇರ್ತೇವೆ ಅಂತಕ್ಕಂಥ ಮಾಡ್ತಾ, ಜೊತೆಯಲ್ಲಿ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಕೇವಲ ಒಂದು ಸಮುದಾಯಕ್ಕೆ ಅಭ್ಯರ್ಥಿಯನ್ನು ಸದಸ್ಯತೆಯನ್ನು ಮಾಡ್ತಾ ಇದ್ರು. ಇದು ಭಾಳ ತಪ್ಪು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಸ್ಸಿನಲ್ಲಿ ಬರ್ತಕ್ಕಂಥ 101 ಜಾತಿಗಳನ್ನು, ಇಲ್ಲಿ ಜಾತಿಗಳ ಬೇರೆ ಕಡೆ ಗುಂಪಿದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದರಲ್ಲಿ ಎಸ್ಸಿನಲ್ಲಿ ಪಟ್ಟಿ ಇದೆ, ನಮ್ಮದು ಶೆಡ್ಯೂಲ್ ಪಟ್ಟಿ, 101 ಜಾತಿಗಳು, ಎಸ್ಟಿನಲ್ಲಿ 51 ಜಾತಿಗಳು, ಎಲ್ಲರೂ ಕೂಡ ಅಣ್ಣತಮ್ಮರು. ಅದಕ್ಕೆ ಇದರಲ್ಲಿ ಕೇವಲ ಒಂದು ಜಾತಿಗೆ ನಾವು ಮೆಂಬರ್ಶಿಪ್ ಮಾಡ್ತೀವಿ, ಇನ್ನೊಂದು ಜಾತಿ ಮೆಂಬರ್ಶಿಪ್ ಮಾಡಲ್ಲ ಅಂತಕ್ಕಂಥದ್ದು ಇಲ್ಲಿ ನಡೀತಾ ಇತ್ತು. ಈಗ ಮುಂದಿನ ದಿನಗಳಲ್ಲಿ ನಾವು ಪ್ರತಿಯೊಂದು ಉಪವಿಭಾಗಕ್ಕೆ ನಾವು ಬರ್ತೀವಿ. ಅಲ್ಲಿ ಪ್ರತಿಯೊಂದು ಉಪವಿಭಾಗಕ್ಕೆ ಬಂದು ನಾವು ಮೊದಲು ಕೆಲಸ ಮಾಡ್ತಕ್ಕಂಥದ್ದು ಸದಸ್ಯತ್ವ ಅಭಿಯಾನ ಮಾಡೋದ್ರ ಮುಖಾಂತರ ಎಲ್ಲರಿಗೂ ಕೂಡ ಸದಸ್ಯತ್ವವನ್ನು ಮಾಡಿ ನಾವೇನಪ್ಪ ನಿಮಗೇನು ಕಷ್ಟ ಕಾರ್ಪಣ್ಯಗಳನ್ನು ನೀವು ನಮ್ಮ ಜೊತೆ ಬರೋವರಕ್ಕಿಂತಲೂ ನಾವೇನೇ ಉಪವಿಭಾಗಕ್ಕೆ ಬಂದು ನಿಮ್ಮ ಕಷ್ಟ ಕಾರ್ಪಣ್ಯಗೆ, ನಿಮ್ಮ ಕುಂದುಕೊರತೆಗಳನ್ನು ನಾವು ಸ್ವತಃ ನಿಮ್ಮ ಹತ್ರ ಬಂದು ಆಲಿಸಿ ನಿಮ್ಮ ಕಷ್ಟ ಸುಖಗಳ ಜೊತೆ ನಾವು ಇದ್ದೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ಹೇಳ್ತಾ 2012 ಪೂರ್ವದಲ್ಲಿ ಪ್ರಾಥಮಿಕ ಸಮಿತಿಗಳು ಇತ್ತು. ನಾವಿರುವಾಗ ಸಿಂಧೆ ಭೀಮರಾವ್ ಸಾಹೇಬರಿಗೆ ಸಂದರ್ಭ ನಾವು ನೆನೆಸ್ಕೊಳ್ಬೇಕು. ಇವತ್ತು ಇಲ್ಲ ನಮ್ಮ ಇದು ಪ್ರಾಥಮಿಕ ಸಮಿತಿಗಳೇ ಇಲ್ಲ. ನಾವು ಹೋದ್ಮೇಲೆ ಎಲ್ಲ ಆಗಿದೆ. ಈಗ ಮತ್ತೊಮ್ಮೆ ನಿಮಗೆಲ್ಲ ಪ್ರಾಥಮಿಕ ಸಮಿತಿಗಳ ಮುಖಾಂತರ ನಿಮ್ಮ ಮುಖಂಡತ್ವವನ್ನು ಮಾಡಿ ನಾವೆಲ್ಲ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಸಂದರ್ಭ ಹೇಳ್ತಾ, ಈ ನಮ್ಮೆಲ್ಲರಿಗೂ ಕೂಡ ವಿಜಯ ಮಾಡಿದ್ದಕ್ಕಾಗಿ ನನ್ನ ಸುಮಂತ್ ಕಟ್ಟಿಮನಿ ಆಗಿರ್ತಕ್ಕಂಥ ನನ್ನನ್ನು, ಉಣ್ಲಿ ಗೋಖಲೆ ಸರ್ ಅವರನ್ನು, ಮತ್ತು ನಮ್ಮ ವಿಠಲ್ ನಾಯಕ್ ಸರ್ ಅವರನ್ನು, ಸಹೋದರ ವಿಜಯ್ ಕುಮಾರ್ ಡುಮ್ಮೇರವರು ಈಗಾಗಲೇ ಹಾಲಿ ಕೆಂಪು ಸದಸ್ಯರು ಅವರನ್ನು, ಹಾಗೂ ಸಹೋದರ ದಶರಥರವರನ್ನು ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಸಹೋದರರಿಗೆ, ಹಾಗೂ ನಮಗೆ ಎಲ್ಲ ಮತದಾನವನ್ನು ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸಹೋದರರಿಗೆ ನಾನು ಅನಂತ ಭೀಮ ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.